ಜ್ಯೇಷ್ಠ ಮಾಸದ ವಿಶೇಷ ಕಾರ್ಯಕ್ರಮವಾದಂತಹ ಭಜನಾ ಸ್ಪರ್ಧೆಯ ಉದ್ಘಾಟನೆಯ ಈ ಸಭೆಯಲ್ಲಿ ನಾವೆಲ್ಲ ನೆರೆದಿದ್ದೇವೆ. ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಂಗಣಂದು ಗ್ರಾಮದ ಅಧಿದೇವರು ಕೊಡವೂರು ಶಂಕರನಾಯಕರಿಗೆ ಸ್ಥಳ ಸಾನ್ನಿಧ್ಯ ಕೊಡಮಂಡೇಶ್ವರ ಬಲರಾಮ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು, ಅದೇ ರೀತಿ ಶ್ರೀ ಶ್ರೀ ಈಶಪ್ರಿಯ ತೀರ್ಥರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಶ್ರೀ ಆನಂದ ಶರದಿ ಶ್ರೀ ಕೃಷ್ಣ ಪರಿಸರ ಪ್ರತಿಷ್ಠಾನ ಮಲ್ಪೆ ಕಡಲ ತೀರದ ವತಿಯಿಂದ ಆಯೋಜನೆ ಮಾಡಿದಂಥ ವಿನೂತನ ಅರ್ಥಪೂರ್ಣವಾದ ಕಾರ್ಯಕ್ರಮವಾದ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತರ ನೆರೆದಿರುವಂಥ ಎಲ್ಲ ಭಗವದ್ ಭಕ್ತರೇ ಬಂದು ನಿಂತಿದ್ದಾರೆ. ಬಹುಶಃ ಪರಮ ಪೂಜ್ಯ ಯತಿವರ್ಯರ ಒಂದು ಕಲ್ಪನೆಯಂತೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ನಮ್ಮ ಧಾರ್ಮಿಕ ಆಚಾರ ವಿಚಾರಗಳನ್ನು ಇನ್ನಷ್ಟು ಯುವಜನತೆಗೆ ತಿಳಿಸಬೇಕು, ನಮ್ಮ ಪ್ರಾಚೀನ ಪದ್ಧತಿಗಳನ್ನು ಮತ್ತೊಮ್ಮೆ ಯುವಜನತೆಗೆ ಪರಿಚಯಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಮೊನ್ನೆ ತಾನೇ ಈ ಒಂದು ಕೃಷಿ ಮೇಳದ ಒಂದು ಚಾಲನೆ ಕೊಡುವ ಮೂಲಕ ಕೃಷಿಕರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಬೇಕು, ಕೃಷಿಕರಿಗೆ ಯಾವ ರೀತಿ ಅವರಿಗೆ ಸಹಕಾರ ನೀಡಬೇಕೆಂಬ ಒಂದು ಮಹತ್ವದ ಕಾರ್ಯಕ್ರಮವನ್ನು ಮೊನ್ನೆ ತಾನೇ ಉದ್ಘಾಟನೆ ಮಾಡಿದೆ. ಇವತ್ತು ನಮ್ಮೆಲ್ಲರ ಹರವಳಿಯ ಒಂದು ಶಕ್ತಿ ಈ ಭಜನಾ ಮಂದಿರಗಳು, ಭಜನೆಗಳು, ಭಜನಾ ತಂಡಗಳನ್ನು ಕರೆಸಿ ನಮ್ಮ ಸನಾತನ ಸಂಸ್ಕೃತಿಗೆ ಇನ್ನಷ್ಟು ಒತ್ತು ನೀಡಬೇಕೆಂಬ ಉದ್ದೇಶದಿಂದ ಒಂದು ಭಜನಾ ಕಾರ್ಯಕ್ರಮವನ್ನು, ಈ ಒಂದು ಭಜನಾ ಸ್ಪರ್ಧಾ ಕಾರ್ಯಕ್ರಮವನ್ನು ಇವತ್ತು ಪರಮ ಪೂಜಾ ಶ್ರೀಗಳು ಈ ಒಂದು ಪರಿಸರ ಪ್ರತಿಷ್ಠಾನದ ಮೂಲಕ ಹಾಕಿಕೊಟ್ಟಿದ್ದಾರೆ. ಖಂಡಿತವಾಗಿ ನಮಗೆಲ್ಲರಿಗೆ ಭಾಳ ಹೆಮ್ಮೆ ಅಂತ ಹೇಳಿದರೆ, ನಮ್ಮ ಪರಮ ಪೂಜಾ ಶ್ರೀಗಳು ನಮ್ಮ ಹಿಂದೂ ಸಮಾಜದ ದೊಡ್ಡ ಆಸ್ತಿ. ಈಗಾಗಲೇ ತನ್ನ ಸರ್ವಸ್ವವನ್ನು ಹಿಂದೂ ಸಮಾಜಕ್ಕಾಗಿ ಹುಡುಪಾಗಿಟ್ಕೊಂಡು ಸಮಾಜದ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಮಾರ್ಗದರ್ಶನ ನೀಡುವುದು. ಅದರ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಆಗುವಂಥ ಧಾರ್ಮಿಕ ಆಚಾರ ವಿಚಾರಗಳು, ನಮ್ಮಲ್ಲಿರುವಂಥ ಭಜನಾ ಮಂದಿರಗಳು, ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ದೇಶದ ಯಾವುದೇ ಭಾಗಕ್ಕೆ ಹೋದರೂ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಮ್ಮ ಅಷ್ಟಮಠದ ಎಲ್ಲ ಯತಿವರಿಗಳು. ಇವತ್ತು ಈಶಪ್ರಿಯ ತೀರ್ಥರು ಈಗಾಗಲೇ ಗೋವಿಂದರಾಜರು ಹೇಳಿದಾಗೆ ಒಬ್ಬ ಇಂಜಿನಿಯರ್ ಪದವೀಧರರಾಗಿದ್ದುಕೊಂಡು ಯಾವ ರೀತಿ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ, ಸಮಾಜದ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ಕೆಲಸ ಕಾರ್ಯ ಮಾಡ್ತಾರೆ, ನಮಗೆಲ್ಲರಿಗೆ ಭಾಳ ಒಂದು ಹೆಮ್ಮೆಯ ವಿಚಾರ. ಈಗಾಗಲೇ ಭಾಗವಹಿಸಿರುವ ಎಲ್ಲ ತಂಡಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ನೀಡಲಿ ಅಂತ ಅವರಿಗೆಲ್ಲರಿಗೂ ಶುಭ ಹಾರೈಸುತ್ತಾ, ಮತ್ತೊಮ್ಮೆ ಈ ಒಂದು ಶ್ರೀ ಕೃಷ್ಣ ಪರಿಸರ ಪ್ರತಿಷ್ಠಾನ ಮಾಡುವಂಥ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಂದಿನ ದಿನಗಳಲ್ಲಿ ನಾನು ಈಗಾಗಲೇ ಪರಮ ಪೂಜೆ ಶ್ರೀಗಳದ ವಿನಂತಿ ಮಾಡಿದ್ದೇನೆ. ಪ್ರತಿ ವರ್ಷದ ಒಂದು ಹನುಮ ಜಯಂತಿ ಅಥವಾ ರಾಮನವಮಿ ಕಾರ್ಯಕ್ರಮವನ್ನು ನಮ್ಮ ಕಡಲ ತೀರದಲ್ಲಿ ಮಾಡುವ ಮೂಲಕ ಇಡೀ ನಮ್ಮ ಉಡುಪಿ ಜಿಲ್ಲೆ ಇನ್ನು ಸಮಾಜ ಶಕ್ತಿಯನ್ನು ತೋರಿಸುವಂಥ ಕೆಲಸ ಮಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಈ ಭಾಗದ ಎಲ್ಲ ಜನರು ಸೇರಿಕೊಂಡು ತಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಿಕ್ಕೆ ಬದ್ಧರಿದ್ದೇನೆ ಅಂತ ಹೇಳುತ್ತಾ, ನೆರೆದಿರುವ ಎಲ್ಲರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿನಂತಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ನಿಕಟಪೂರ್ವ ಶಾಸಕರು ಕೆ ರಘುಪತಿ ಭಟ್ ಇವರು ಒಂದು ಬಗೆಯ ಪ್ರಾಯಶಃ ಶ್ರೀಕೃಷ್ಣ ಪರಿಸರ ಪ್ರತಿಷ್ಠಾನ ಇವತ್ತು ಶ್ರೀ ಆನಂದ ಶರದಿಯಲ್ಲಿ ಮಧ್ವಾಚಾರ್ಯರ ಒಂದು ನೆನಪನ್ನು ಇಡುವಂಥ ದೃಷ್ಟಿಯಿಂದ ಒಂದು ಭಾಳ ದೊಡ್ಡ ಹೆಜ್ಜೆಯನ್ನು ಇವತ್ತಿನ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಷಯ. ಹಾಗಾಗಿ ಆ ಎಲ್ಲ ಸ್ವಾಮೀಜಿಯವರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಲ್ಪೆ ಬೀಚಿಗೆ ಲಕ್ಷಾಂತರ ಜನ ಬರ್ತಾರೆ, ಹೋಗ್ತಾರೆ. ಎಷ್ಟೋ ಜನ ಬರೋರಿನವರಿಗೆ ಮಧ್ವಾಚಾರ್ಯರಿಗೆ ಇಲ್ಲಿ ಶ್ರೀಕೃಷ್ಣ ತಿಳಿಸಿದ್ದು ಅಂತ ಹೇಳುವಂಥ ಇತಿಹಾಸವೇ ಗೊಲ್ಲದಿದ್ದಂಥ ಒಂದು ಪರಿಸ್ಥಿತಿ. ಇವತ್ತು ಮಲ್ಪೆಯ ಒಳಗೆ ಬಂದರೆ ಟೋಟಲಿ ಕಮರ್ಷಿಯಲ್ ಆಗಂತ ಕಾಣುವಂಥದ್ದಿದೆ. ಆದರೆ ಇದು ಪವಿತ್ರವಾದ ಉಡುಪಿಯ ಒಂದು ಸೃಷ್ಟಿಗೆ ಅಥವಾ ಉಡುಪಿಯ ಒಂದು ಪ್ರಖ್ಯಾತಿಗೆ ಈ ಕ್ಷೇತ್ರ ಬಹಳ ಪ್ರಾಮುಖ್ಯವಾದಂಥದ್ದು. ಮಧ್ವಾಚಾರ್ಯರಿಗೆ ಕೃಷ್ಣನ ಮೂರ್ತಿ ಇಲ್ಲಿ ಸಿಕ್ಕಿದ್ದಂಥದ್ದು ಅಂತ ಹೇಳುವಂಥದ್ದು. ಅದನ್ನು ಒಂದು ಧಾರ್ಮಿಕದ ಜೊತೆ ಒಂದು ಸಾಮಾಜಿಕವಾಗಿ ಉಳಿಸುವಂಥ ದೃಷ್ಟಿಯಿಂದ ಈ ಶ್ರೀಕೃಷ್ಣ ಪರಿಸರ ಪ್ರತಿಷ್ಠಾನ ಈ ಜಾಗವನ್ನು ಪ್ರಥಮವಾಗಿ ಖರೀದಿಸಿದೆ ಮತ್ತು ಇವತ್ತು ಇದಕ್ಕೆ ಚಾಲನೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೀತಾ ಇದೆ. ಅದು ಬಹಳ ಸಂತೋಷದ ವಿಷಯ. 5 ಜನ ಸ್ವಾಮೀಜಿಯವರು ಜೊತೆಯಾಗಿ ಜಾಗ ತಗೊಂಡಿದ್ದರು. ಇವತ್ತು 2 ಜನ ಯುವ ಸನ್ಯಾಸರಿಗೆ
ಸನ್ಯಾಸಿಗಳಿಗೆ ಈ ಜವಾಬ್ದಾರಿ ಕೊಟ್ಟದ್ದು ನಮಗೆ ಭಾಳ ಸಂತೋಷ, ಈಶಪ್ರಿಯರಿಗೆ ಮತ್ತು ವಿಶ್ವವಲ್ಲಭ ತೀರ್ಥರಿಗೆ. ಯಾಕಂದರೆ ಇದು ಮುಂದೆ ಹೋಗಬೇಕಾಗಿದೆ. ಇದಕ್ಕೆ ನಾವೆಲ್ಲ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ದೆವು. ವಿಶೇಷವಾಗಿ ಈ ಜಾಗ ಪಾಂಡುರಂಗ ಮಲ್ಪೆಯವರು ಇಲ್ಲೇ ಇದ್ದಾರೆ. 5 ಭಜನಾ ಮಂಡಳಿಗಳು ಒತ್ತಡ ಮಾಡಿ ಸಾಧು ಸಾಲೇಂದ್ರವರಿಗೆ ಮಾರಬಾರ್ದು ಅಂತ ಒತ್ತಡ ತಂದಂಥ ಒಂದು ಭಜನಾ ತಂಡಗಳು ನನಗೆ ಹೇಳಿದ ನಂತರ ಸಾಧು ಸಾಲೇಂದ್ರ ಅಂತ ಮಾತಾಡಿ ಪಲಿಮಾರು ಶ್ರೀಪಾದರು ಮತ್ತು ಎಲ್ಲ ಶ್ರೀಪಾದರು ಪಲಿಮಾರು ಮಠದಲ್ಲಿ ಸೇರಿ ಪ್ರಾಯಶಃ ಸಾಧು ಸಾಲೇಂದ್ರಿಗೂ ನಾವು ಕೃತಜ್ಞತೆ ಅಭಿನಂದನೆ ಸಲ್ಲಿಸಬೇಕು. ಭಾಳ ಕಡಿಮೆ ವೆಚ್ಚಕ್ಕೆ ನಮಗೆ ಈ ಒಳ್ಳೆಯ ಉದ್ದೇಶಕ್ಕೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆ ಕಾಲದಲ್ಲಿ ಹುಟ್ಟಿದ್ರು. ಅದು ಇವತ್ತು ತುಂಬ ಸದುಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಇದು ಕೃಷ್ಣ ಮಠದ ನೇತೃತ್ವದಲ್ಲಿ, ಕೃಷ್ಣ ಪ್ರತಿಷ್ಠಾನದ ನೇತೃತ್ವದಲ್ಲಿ ಮಧ್ವಾಚಾರ್ಯರ ಒಂದು ಥೀಮ್ ಪಾರ್ಕ್ ಇಲ್ಲಿ ಆಗುವಂಥದ್ದು ಬಹಳ ಅವಶ್ಯಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಸರ್ಕಾರಗಳು ಅದಕ್ಕೆ ಖಂಡಿತವಾಗಿಯೂ ಸಹಕಾರವನ್ನು ಕೊಡ್ತಾರೆ. ಇವತ್ತು ನಮ್ಮ ತ್ರಿಮತಸ್ಥರ ಪೈಕಿ ಶಂಕರಾಚಾರ್ಯರದ್ದು, ರಾಮಾನುಜಾಚಾರ್ಯರದ್ದು ಎಲ್ಲ ಥೀಮ್ ಪಾರ್ಕ್ಗಳು, ದೊಡ್ಡ ದೊಡ್ಡ ಮೂರ್ತಿಗಳು ಎಲ್ಲವೂ ಇದೆ. ಆದರೆ ಮಧ್ವಾಚಾರ್ಯರಿಗೆ ಕೃಷ್ಣ ಸಿಕ್ಕಿದಂಥ ಒಂದು ಐತಿಹಾಸಿಕದಲ್ಲಿ ಈ ಒಂದು ಥೀಮ್ ಪಾರ್ಕನ್ನು ಪ್ರಾಯಶಃ ಭಾಳ ದೊಡ್ಡ ಇದನ್ನು ಧಾರ್ಮಿಕತೆಯನ್ನು ಮಾಡಬೇಕು ಅಂತ ಅನಿಸೋದಿಲ್ಲ. ಧಾರ್ಮಿಕೆಯ ಜೊತೆ ಈ ಒಂದು ಮಧ್ವಾಚಾರ್ಯರ ಪವಾಡಗಳೇನು, ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಅವತರಿಸಿ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ಬಂದಂಥ ಲಕ್ಷಾಂತರ ಪ್ರವಾಸಿಗರಿಗೆ ಗೊತ್ತಾಗುವಂಥ ರೀತಿಯ ಒಂದು ಆಗುವಂಥದ್ದಾಗಬೇಕು. ಅದಕ್ಕೆ ಈ ಸಣ್ಣ ಹದಿಮಾರು ಶ್ರೀಪಾದರು ಮತ್ತು ಸ್ವದೇಶಿ ಶ್ರೀಪಾದರು ನೇತೃತ್ವ ತಗೊಂಡು ಅದನ್ನು ಅತಿ ಶೀಘ್ರವಾಗಿ ಮಾಡಬೇಕು ಅಂತ ಹೇಳುವಂಥ ಬಯಕೆ ನಮ್ಮೆಲ್ಲರದ್ದು. ಪ್ರಾಯಶಃ ಕೇಂದ್ರ ಸರ್ಕಾರ ಬದರಿಯಲ್ಲಿ ಮಧ್ವಾಚಾರ್ಯರ ಮೂರ್ತಿಗೆ 10 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ. ಆ 10 ಕೋಟಿ ಅನುದಾನ ಬದರಿ ಸೇಫ್ ಇಲ್ಲ ಅಂತ ಹೇಳುವ ಕಾರಣಕ್ಕಾಗಿ ಉಪಯೋಗ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಬದರಿಯಲ್ಲಿ ಆದಂಥ ಮಧ್ವಾಚಾರ್ಯರ ಥೀಮ್ ಪಾರ್ಕಿಗೆ 10 ಕೋಟಿ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥದ್ದನ್ನು ಸ್ವಾಮೀಜಿಯವರ ಮೂಲಕ, ಲೋಕಸಭಾ ಸದಸ್ಯರ ಮೂಲಕ ಆದರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಸ್ವಾಮೀಜಿಯವರ ಗಮನಕ್ಕೆ ಅನುದಾನ ಇದೆ. ಬದ್ರಿಯಲ್ಲಿ ಮಧ್ವಾಚಾರ್ಯರ ಮೂರ್ತಿಗೆ 10 ಕೋಟಿಯನ್ನು ಪ್ರವಾಸೋದ್ಯಮ ಇಲಾಖೆಯ ಮೂಲಕ ಕೇಂದ್ರ ಸರ್ಕಾರ ನೀಡಿದೆ. ಅದನ್ನು ಅಲ್ಲಿ ಉಪಯೋಗ ಆಗೋದಿಲ್ಲ, ಅಲ್ಲಿ ಭದ್ರತೆ ಇಲ್ಲ ಹೇಳುವ ಕಾರಣಕ್ಕೋಸ್ಕರ ಅಲ್ಲಿ ಏನೋ ಪುರಾಣದಲ್ಲಿ ಹೇಳಿದೆ ಬದ್ರಿ ಇನ್ನು ಉತ್ತರ ಬದ್ರಿಗೆ ಹೋಗ್ತದೆ ಅಂತ, ಅದನ್ನು ಮುಂದುವರಿಸಲಿಲ್ಲ. ತಾಂತ್ರಿಕ ಕಾರಣಕ್ಕೋಸ್ಕರ ಸ್ಟ್ರಕ್ಚರಲ್ ಸೆಕ್ಯೂರಿಟಿ ಕರೆದಿಲ್ಲ, ಅದು ಹಾಗೇ ಇದೆ. ಅದನ್ನು ಇಲ್ಲಿಗೆ ಮಲ್ಪೆಗೆ ಆ 10 ಕೋಟಿಯನ್ನು ಕೇಂದ್ರ ಸರ್ಕಾರದಿಂದ ಶಿಫ್ಟ್ ಮಾಡಿದರೆ ಮತ್ತೆ ಪ್ರಾಯಶಃ ಮಧ್ವಾಚಾರ್ಯರ ಭಕ್ತರು ಇಡೀ ವಿಶ್ವಾದ್ಯಂತ ಇದ್ದಾರೆ. ಇದಕ್ಕೇನು ಹಣದ ಕೊರತೆ ಆಗಲಿಕ್ಕಿಲ್ಲ, ಭಾಳ ದೊಡ್ಡ ರೀತಿಯಲ್ಲಿ. ಆದರೆ ಸ್ವಾಮೀಜಿಯವರು ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿ ಇದನ್ನು ಸ್ವಲ್ಪ ಜಾಗವನ್ನು ವಿಸ್ತರಣೆ ಮಾಡುವಂಥದ್ದು ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಅದು ಯಾವುದೇ ಇದ್ರೂ ಭಾಳ ನಮಗೆಲ್ಲರಿಗೂ ಮಧ್ವಾಚಾರ್ಯರ ಒಂದು ಇಲ್ಲಿ ಕುರುಹು ಆಗಬೇಕು ಅಂತ ಭಾಳ ವರ್ಷದಿಂದ ಇಚ್ಛೆ ಪಡ್ತಾ ಇದ್ದಂಥವರಿಗೆ ನನಗೆ ಭಾಳ ಸಂತೋಷದ ವಿಷಯ. ಅದಕ್ಕೇನೋ ಕಾಲ ಕೂಡಿ ಬರಲಿಲ್ಲ. ಇಲ್ಲಿಯೇ ಒಂದು ಆಗ ರಸ್ತೆ ಸಹ ಬರ್ತದೆ, ನಾವು ಕೇಳಲಿಲ್ಲ. ಹಿರಿಯರು ಪಾಂಡವನವರು ಹೇಳ್ತಾರೆ ಇಲ್ಲಿಯೇ ಶಿಲಾನ್ಯಾಸ ಮಾಡಿ ಮಧ್ವಾಚಾರ್ಯರಿಗೆ ಇಲ್ಲಿಂದ ಮಂತ್ರಿಯವರೆಲ್ಲ ಸೇರಿಕೊಂಡು ಭಜನೆಯ ಮೂಲಕ ಅವರ ಪರ್ಯಾಯದ ಮುಂಚಿನಲ್ಲಿ ಕೃಷ್ಣ ಮಠಕ್ಕೆ ಹೋದಂಥ ಇತಿಹಾಸ ಇದೆ. ಇದಾಗಲಿಲ್ಲ ಮಾತ್ರ ಆ ಕಾಲದಲ್ಲಿ. ನಾವು ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ 2 ಕೋಟಿ ರೂಪಾಯಿ ಮಧ್ವಾಚಾರ್ಯರ ಮೂರ್ತಿ ಸ್ಯಾಂಕ್ಷನ್ ಮಾಡಿದ್ರು. ಸದಾನಗೌಡರು ಬಂದು ಶಿಲಾನ್ಯಾಸವಾಗಿತ್ತು. ನಿರ್ಮಿತಿ ಕೇಂದ್ರದವರ ಮೂಲಕ ಕಲ್ಲು ಆಗಿ ಬನ್ನಂಜೆ ಗೋವಿಂದಾಚಾರ್ಯರು 32 ಫೀಟ್ನ ಇದನ್ನೆಲ್ಲ ಕೊಟ್ಟಿದ್ದು ನಿರ್ಮಿತಿ ಇವರಿಗೆ. ಆದರೆ ಕೊನೆಯ ಕ್ಷಣಕ್ಕೆ ಅದು CRZ ಅಂತ ಹೇಳುವ ಕಾರಣಕ್ಕೋಸ್ಕರ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಇಲ್ಲಿ ಈ ಜಾಗಕ್ಕೆ CRZ ಅನುಮತಿ ಅಧಿಕೃತವಾಗಿ ಸಿಗ್ತದೆ. ಯಾಕಂದರೆ CRZ 2019 ಆ್ಯಕ್ಟ್ ಪ್ರಕಾರ ಕೇಂದ್ರ ಸರ್ಕಾರದ್ದು 1991ಗಿಂತ ಮೊದಲಿನ ರಸ್ತೆ ಯಾವುದಾದ್ರೂ ಇದ್ದರೆ ಅದರ ಹಿಂದೆ CRZಗೆ ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ. ಹಾಗಾಗಿ ಅಧಿಕೃತವಾಗಿ ಈ ಜಾಗಕ್ಕೆ CRZ NOC ಸಿಗ್ತದೆ. ಹಾಗಾಗಿ ಇದು ಕಮರ್ಷಿಯಲ್ ಸೈಟು ಆಗ್ತದೆ. ಆದ್ದರಿಂದ ಇದಕ್ಕೆ ತಾಂತ್ರಿಕವಾದಂಥ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಹಾಗಾಗಿ ಆ CRZ ಕ್ಲಿಯರೆನ್ಸ್ ಇದೆಲ್ಲವನ್ನು ಮುಂದಿನ ಹಂತಗಳಲ್ಲಿ ಮಾಡಿಕೊಂಡು ಇದೊಂದು ಭವ್ಯವಾದಂಥ ಮಧ್ವಾಚಾರ್ಯರ ಕುರುಹು ಬರುವಂಥ ರೀತಿಯ ಒಂದು ಥೀಮ್ ಪಾರ್ಕ್ಗಳು ಇಲ್ಲಿ ಅತಿ ಶೀಘ್ರವಾಗಿ ಆಗಲಿ ಅಂತ ನಾವೆಲ್ಲ ಹಾರೈಸೋಣ. ಸ್ವಾಮೀಜಿಯವರು ಇವತ್ತು ಭಾಳ ದೊಡ್ಡ ಇಲ್ಲಿಗೆ ಚಾಲನೆ ಭಜನೆಯ ಮೂಲಕ ಆಗಿದೆ. ಹಾಗಾಗಿ ಇದು ಯಶಸ್ಸಾಗ್ತದೆ ಅಂತ ಕಾಣ್ತದೆ. ಪ್ರಾಯಶಃ ಇದರ ಸುತ್ತ ಆಗಲೇ ನಾವು ಯೋಚನೆ ಮಾಡ್ತೀವಿ. ಅಂಗಡಿಗಳು ಬೇರೆ ಬೇರೆ ಎಲ್ಲ ಮಧ್ವಾಚಾರ್ಯರ ಥೀಮ್ ಪಾರ್ಕಿಗೆ ಸೂಟ್ ಆಗಿದ್ದಂಥ ಕೆಲವೆಲ್ಲ ಇದೆ. ಅದೆಲ್ಲ ಸರ್ಕಾರದ ಮಲ್ಪೆ ಅಭಿವೃದ್ಧಿ ಸಮಿತಿ ಅಡಿಯಲ್ಲಿ ಬರುವಂಥ ಅಂಗಡಿಗಳು. ಅದೆಲ್ಲವನ್ನು ಉತ್ತರ ಬದಿಗೆ ಶಿಫ್ಟ್ ಮಾಡುವ ದೊಡ್ಡ ವಿಷಯ ಅಲ್ಲ. ಅದು ಯಾರದೇ ಖಾಸಗಿಯವರದಲ್ಲ, ಒಂದು ಸಣ್ಣದು ಮಾತ್ರ ಖಾಸಗಿದ್ದಿದೆ. ಅದೆಲ್ಲವನ್ನು ತೆಗೆದು ಇದನ್ನು ಓಪನ್ ಸ್ಪೇಸ್ ಮಾಡಿ ಒಂದು ಒಳ್ಳೆಯ ಮಧ್ವಾಚಾರ್ಯ ಥೀಮ್ ಪಾರ್ಕ್ ಆಗಲಿಕ್ಕೆ
ಸ್ವಾಮೀಜಿಯವರು ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಇಡೀ ವಿಶ್ವದ ಮಾಧ್ವರು ಇದನ್ನು ಕಾತುರದಿಂದ ಕಾಯ್ತಾ ಇದ್ದಾರೆ, ತುಂಬ ಜನ ಕಾಯ್ತಾ ಇದ್ದಾರೆ. ಆದರೆ ಇವತ್ತು ಚಾಲನೆ ಸಿಗಿದೆ, ಇದು ಅತಿ ಶೀಘ್ರವಾಗಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ಇದನ್ನು ನೇತೃತ್ವ ತಗೊಳ್ಳುವಂಥ ವಿಶ್ವವಲ್ಲಭ ತೀರ್ಥ ಶ್ರೀಪಾದರಿಗೆ ಮತ್ತು ಈಶಪ್ರಿಯ ತೀರ್ಥ ಶ್ರೀಪಾದರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ. ಹೊಸ ಪುಸ್ತಕದಲ್ಲಿ ಇರುವ ಭಜನೆಯನ್ನು ಹಾಡ್ತಾರೆ. ಯಾಕೆಂದರೆ ನಾನೊಬ್ಬ ಹೊಸ ಹಾಡಿದ್ದೇನೆ ಎನ್ನುವಂತಹ ಕಲ್ಪನೆ ಹೆಚ್ಚು. ಅದೆಲ್ಲ ಭಕ್ತಿಗೀತೆಯೋ ಅಂತ ಒಂದು ವಿಮರ್ಶೆ ಮಾಡಬೇಕಾದ ವಿಚಾರ. ಯಾಕೆಂದರೆ ಭಕ್ತಿ ಹೇಳಿದರೆ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಅಂತ ಉಂಟು. ದೇವರು ದೊಡ್ಡವ ಅಂತ ನಮ್ಮ ತಲೆಗೆ ಹೋಗಬೇಕು ಮೊದಲು. ಪೂರ್ಣ ಜ್ಞಾನ ಬರೆದಿದ್ರೆ ಅದು ದೇವರು ದೊಡ್ಡವರು ಅಂತ ಬೇಕು. ಆಮೇಲೆ ಬೇರೆ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿ ಅವನಲ್ಲಿರಬೇಕು, ಅದಕ್ಕೆ ಭಕ್ತಿ ಅಂತ ಹೆಸರು. ಗಂಡ ಹೆಂಡತಿ ಮಕ್ಕಳಿಂದಲೂ ಹೆಚ್ಚಿರಬೇಕು ಅಂತ ಅರ್ಥ, ಏನಾದರೂ ಸ್ವಲ್ಪ ಹೆಚ್ಚಿರಬೇಕು ಅಂತ. ಈಗೇನಾಗಿದೆ ಹೇಳಿದರೆ ಭಕ್ತಿಗೀತೆಯನ್ನು ಬರೆಯುವವರು ಭಕ್ತರಲ್ಲ. ಮೊದಲಾದರೆ ಪುರಂದರದಾಸರು ಭಕ್ತಿಗೀತೆಯನ್ನು ಬರೀತಿದ್ರು, ಅವರ ದಾಸ ಸಾಹಿತ್ಯ ಇತ್ತು, ಅದಕ್ಕೆ ದಾಸ ಸಾಹಿತ್ಯ ಹೇಳ್ತಾರೆ, ಭಕ್ತಿಗೀತೆ ಅಂತ ಹೇಳೋದೇ ಇಲ್ಲ. ಆ ಭಕ್ತಿಗೀತೆ ಬರೀತಿದ್ರು. ಭಕ್ತಿಗೀತೆ ಬರೆಯುವ ಮೊದಲು ದೇವರು ಹೇಗೆ ಅಂತ ಪೂರ್ಣ ಅವರಿಗೆ ಗೊತ್ತಿತ್ತು. ಈಗ ಅಲ್ಲ, ಈಗ ಯಾರೋ ಒಬ್ಬ ಸಾಹಿತಿ ಅಂತ ಅವನಿಗೆ ಮೊದಲು ಯಾರೋ ನಮ್ಮ ಮ್ಯೂಸಿಷಿಯನ್ ಅಂತ ಏನಿದ್ದಾರೆ ಅವನು ತಾಳ ಮಾಡಿ ಸೆಟ್ ಮಾಡಿ ಒಂದು ಲೈನ್ ಮಾಡಿ ಕೊಟ್ಟಿರ್ತಾರೆ, ಅದರ ಒಳಗೆ ಜೋಡಿಸಿ ಪದ್ಯ ಸೆಟ್ ಮಾಡಬೇಕು, ಅದನ್ನು ಮತ್ತೆ ಹಾಡೋದು. ಹೀಗೆ ಕ್ರಮದಲ್ಲಿ ಪದ್ಯ ಬೆಳೀತದೆ. ಯಾರೊಬ್ಬ ಹಣದ ಕೊಡುವಂಥ ಒಂದಷ್ಟು ಜನ ಬರೆಯೋರು ಇರ್ತಾರೆ, ಬರೀತಾರೆ. ನಾನು ಬೇರೆ ಎಲ್ಲ ಕ್ಷೇತ್ರಗಳ ಉದಾಹರಣೆ ಕೊಡೋದಿಲ್ಲ, ಕಟೀಲಿದ್ದು ಉದಾಹರಣೆ ಕೊಡ್ತೇನೆ. ನಮ್ಮ ದೇವರು ಕಟೀಲು ದುರ್ಗಾಪರಮೇಶ್ವರಿ ದೇವರು ಎನ್ನುವರಿಗೆ ಸಂಪಿಗೆ ಆಗುವುದಿಲ್ಲ. ಯಾಕೆ ಹೇಳಿದರೆ ಭ್ರಾಮರಿ ರೂಪವನ್ನು ಪಡ್ಕೊಂಡವರು. ಭ್ರಾಮರಿ ಹೇಳಿದರೆ ದುಂಬಿಯ ರೂಪದಲ್ಲಿ ಪಡ್ಕೊಂಡವರು. ದುಂಬಿಗೂ ಸಂಪಿಗೆಗೂ ಆಗುವುದಿಲ್ಲ. ದುಂಬಿಗೂ ಸಂಪಿಗೆಗೂ ಆಗದೇ ಇದ್ದ ಕಾರಣ ಕಟೀಲು ದೇವರಿಗೂ ಸಹ ಸಂಪಿಗೆಯನ್ನು ಇಡತಕ್ಕಂತಹ ಕ್ರಮ ಬಹಳ ಹಿಂದಿನಿಂದ ಇಲ್ಲ. ಪದ್ಯ ಕ್ಯಾಸೆಟ್ ಆಗಬೇಕು, ಸೇಲ್ ಆಗಬೇಕು, ಎಲ್ಲ ಸೆಟ್ ಆಯಿತು. ಸೆಟ್ ಆಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಭೂತ ಪೂಜೆ ಅಂತ ಕ್ಯಾಸೆಟ್ ಆಯಿತು, ಕನ್ನಡದಲ್ಲಿ ಆಯಿತು, ತುಳುವಿನಲ್ಲಿ ಆಯಿತು. ಅದರಲ್ಲಿ ಪದ್ಯದಲ್ಲಿ ಬಂತು ಸಂಪಿಗೆ ಹೂವನ್ನು ತನ್ನಿ ಭ್ರಾಮರಿಗೆ ಗೊತ್ತೇ ಇಲ್ಲ ಅವನಿಗೆ. ಸಂಪಿಗೆ ಹೂವು ನಮ್ಮ ದೇವರಿಗೆ ಆಗುವುದಿಲ್ಲ ಅಂತ ಗೊತ್ತಿಲ್ಲ, ಅದನ್ನು ಬಾಯ್ಪಾಡಿ ಹೇಳ್ಕೊಂಡು ಎಲ್ಲ ಭಜನೆ ಹೇಳಿಸಿ ಕೊಡ್ತು. ನಮ್ಮ ಶಾಲೆಯಲ್ಲಿ ಶುರುವಾಯಿತು. ಆವಾಗ ನಮ್ಮ ಶಾಲೆಯಲ್ಲಿ ಅಂತಹ ಪದ್ಯಗಳನ್ನು ನಿಲ್ಲಿಸಿದ್ದೇವೆ. ಯಾಕೆ ನಿಲ್ಲಿಸಿದ್ದೇವೆ ಹೇಳಿದರೆ ನಿಜವಾದಂತಹ ಶಾಸ್ತ್ರಜ್ಞಾನ ಇದ್ದಂತಹ ದಾಸರು ಮಾಡಿದಂತಹ ಪದ್ಯವನ್ನು ಉಪನಿಷತ್ತು ಎನ್ನುವಂತಹ ರೀತಿಯ ಕಲ್ಪನೆ ನೀವು ಉಡುಪಿಯಲ್ಲಿದ್ದವ್ರಿಗೆ ಹೆಚ್ಚು ಗೊತ್ತುಂಟು. ಶ್ರೀಪಾದಂಗಳವರು ಅದಕ್ಕೆ ವ್ಯಾಖ್ಯಾನ ಮಾಡಿಕೊಂಡು ಅರ್ಥ ಹೇಳ್ತಾರೆ. ನೋಡೋ ನಮ್ಮ ಊರಿನ ಈ ಸಾಹಿತಿಗಳು ಬರೆದಂತಹ ಪದ್ಯದಲ್ಲಿ ಯಾರಪ್ಪ ವ್ಯಾಖ್ಯಾನ ಮಾಡಿದ್ದಾರೆ? ವ್ಯಾಖ್ಯಾನ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಪದ್ಯ ವ್ಯಾಖ್ಯಾನ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ನಮಗೆ ಗೊತ್ತುಂಟು ತಪ್ಪುಂಟು ಅಂತ. ತುಳುವಿನಲ್ಲಿ ಒಂದಷ್ಟು ಪದ್ಯ ಹೇಳ್ತಾರೆ, ಪದ್ಯದಲ್ಲಿ ಅವರಿಗೆ ಕೊನೆಗೆ ಒಂದು ಶಬ್ದ ಸಿಗಲಿಲ್ಲ, ಎಲ್ಲ ಹಾಕಿಬಿಟ್ರು. ಆ ಎಲ ನೆಲ ಅಂತ ಹೇಳಿಕೊಂಡು ಲಾ ಮಾಡಿಕೊಂಡು ಸಂಸ್ಥೆಯಲ್ಲಿ ಒಂದು ಚವಾಯಿತು ಹಿಡ್ಕೊಂಡು ಹಾಗೆ ಮಾಡಿಕೊಂಡು ಪದ್ಯವನ್ನು ತುಂಬಿಸಿದ್ರು. ಅದು ನಡೀತದೆ. ಯಾಕೆ ಹೊಸತಾದರೆ ಈ ಹೊಸತು ಎನ್ನುವಂತಹ ಗೀಳು ನಮ್ಮಲ್ಲಿ ಇರುವಷ್ಟು ಸಮಯ ನಮ್ಮ ಸನಾತನ ಧರ್ಮ ಎನ್ನುವುದು ಒಂದಷ್ಟು ಕೊರಗುತ್ತದೆ. ಆದ್ದರಿಂದ ಹೊಸತು ಎನ್ನುವುದರಿಂದ ಅದನ್ನು ಒಪ್ಪಬೇಕು ಅಂತಿಲ್ಲ, ಹಳತು ಎನ್ನುವುದರಿಂದ ಬಿಡುವಂಥದ್ದು ಇಲ್ಲ. ಆದರೆ ನಿಜವಾಗಿ ಯಾರು ಅದನ್ನು ಒಳ್ಳೆಯದು ಅಂತ ಹೇಳಿ, ಈಗ ಉದಾಹರಣೆಗೆ ದ್ವಾದಶ ಸ್ತೋತ್ರವನ್ನು ಬನ್ನಂಜ ಗೋವಿಂದಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅವರೇ ಒಂದಷ್ಟು ಕನ್ನಡದ ಗೀತೆಗಳನ್ನು ಬರೆದಿದ್ದಾರೆ. ನಿಜವಾಗಿ ಆ ಗೀತೆಗಳನ್ನು ಹಾಡತಕ್ಕಂತಹ ಒಂದು ಯೋಚನೆ ಬಂದರೆ ಅದು ನಿಜವಾಗಿ ಒಳ್ಳೆಯದು. ಯಾಕಂದರೆ ಅವರಿಗೆ ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡವರು. ಅಂತಹ ಒಂದಷ್ಟು ಹಾಡುಗಳು ನಮಗೆ ಸಿಗ್ತದೆ. ಅಂತಹ ಹಾಡುಗಳನ್ನು ಬಿಟ್ಟು ಬೇರೆ ಹಾಡುಗಳನ್ನು ಹಾಡತಕ್ಕಂತಹ ಭಜನೆಯವರನ್ನು ನಾವು ವಿನಂತಿಸಿಕೊಂಡು, ಈಗೆಲ್ಲ ಒಂದಷ್ಟು ಪುಸ್ತಕವು ಆರಂಭ ಆಗಿದೆ ಕೆಲವು ಕಡೆಯಿಂದ. ಈ ಭಜನೆ ಬೇಡ, ನಮ್ಮದೇ ಒಂದು ಬೇರೆ ಭಜನೆ ಉಂಟು, ಆ ಭಜನೆ ಹಾಡಿ ಅಂತ. ಅಂಥದ್ದಕ್ಕೂ ಅವಕಾಶ ಕೊಡದ ಹಾಗೆ ಎಲ್ಲ ಭಕ್ತರು ಪ್ರಯತ್ನ ಪಡಬೇಕು. ಆ ಮೂಲಕವಾಗಿ ನಮ್ಮ ಸನಾತನ ಧರ್ಮ ಉಳಿಬೇಕು. ಸನಾತನ ಧರ್ಮ ಉಳಿಯುವಲ್ಲಿ ಅತೀ ಹೆಚ್ಚು ಪ್ರಯತ್ನ ಮಾಡಿದವರು ನಮಗೆ ಯೋಗ. ನಮ್ಮ ಉಡುಪಿಗೆ ಉಡುಪಿಯಲ್ಲಿ ಅವತರಿಸಿದಂತಹ ಮಧ್ವಾಚಾರ್ಯರು ಎಲ್ಲ ಅವರ ಆ ಸಾಲಿನಲ್ಲಿ ಬಂದಂತಹ ದಾಸಶ್ರೇಷ್ಠರ ಪದ್ಯಗಳನ್ನೇ ಹೆಚ್ಚು ಹಾಡುವ ಮೂಲಕವಾಗಿ ಮತ್ತು ಅದನ್ನು ಅನುಸಂಧಾನ ಮಾಡುವ ಮೂಲಕವಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತಾ, ಅಂತಹ ಯೋಗ್ಯತೆ ಭಾಗ್ಯ ಎರಡೂ ಭಗವಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲಿನ ದುರ್ಗಾಪರಮೇಶ್ವರಿ ನೀಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಆಧುನಿಕ ಕಾಲದ ಓಟದಲ್ಲಿ ನಾವು
ಕುಸಿತಾ ಇರೋದನ್ನು ನೋಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ಅದನ್ನು ಪುನರುಜ್ಜೀವನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನು ಭಾರತ ಅನ್ನುವಂಥ ರೀತಿಯಲ್ಲಿ ಜಗತ್ತಿನಲ್ಲಿ ಎತ್ತಿ ಹಿಡಿದಿರುವುದು ಯಾವುದು ಅಂತೇಳಿದರೆ, ಒಂದು ನಮ್ಮ ಕುಟುಂಬಗಳು, ಇನ್ನೊಂದು ಕುಟುಂಬವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಬದುಕಿರುವಂತಹ ಸಾಧು ಸಂತರು. ಇವತ್ತು ಈ ಸಾಧು ಸಂತರು ಜ್ಞಾನ, ಭಕ್ತಿ, ಕರ್ಮ ಈ ಸಂದೇಶದ ಮೂಲಕ ಸಮಾಜವನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಗೊತ್ತಿದೆ ಇದ್ದಾಗೆ ನಮ್ಮ ಮನೆಗಳು, ನಮ್ಮ ಕುಟುಂಬಗಳು ಇವತ್ತು ಮೌಲ್ಯವನ್ನು ಕಳ್ಕೊಳ್ತಾ ಇವೆ. ಇವತ್ತಿನ ದಿವಸ ಮನೆ ಮತ್ತು ಕುಟುಂಬ ಅಂದರೆ ಒಂದೇ ಅಲ್ಲ. ಹಿಂದೆ ಮನೆ ಅಂದರೂ ಕುಟುಂಬ ಅಂದರೂ ಒಂದೇ ಇತ್ತು. ಯಾಕಂತ ಹೇಳಿದರೆ ಒಂದು ಕುಟುಂಬ ಒಂದು ಮನೆಯಲ್ಲಿ ಇರ್ತಿತ್ತು. ಆದರೆ ಇವತ್ತು ಮನೆ ಬೇರೆ, ಕುಟುಂಬ ಬೇರೆ. ಒಂದು ಕುಟುಂಬ ಅಂತ ಹೇಳಿದರೆ ಅದು 10 ಮನೆಗಳಿರ್ತಾವೆ. ಆ ರೀತಿಯಲ್ಲಿ ಮನೆಗಳ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ ಈ ರೀತಿ ಸಂಸ್ಕಾರವನ್ನು ತರುವಂತಹ ಪ್ರಯತ್ನಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ಭಜನೆ ಅನ್ನುವಂಥದ್ದು ಈಗಾಗಲೇ ವಿದ್ವಾಂಸರು ಹೇಳಿದ್ದಾರೆ. ಭಜನೆ ಅಂತ ಹೇಳಿದರೆ ಸಮಾಜವನ್ನು ಜೋಡಿಸುವಂತಹ, ವಿಭಜನೆ ಮಾಡ್ತಾ ಇರುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜವನ್ನು ಜೋಡಿಸುವಂತಹ ಒಂದು ಸರಳ ಮಾರ್ಗ ಈ ಭಜನೆ. ಆದರೆ ಈ ಭಜನೆಯನ್ನು ಕೂಡ ಇವತ್ತು ಸ್ಪರ್ಧೆಯ ಮೂಲಕ ಉಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತು ಕ್ರೀಡೆ, ಗ್ರಾಮೀಣ ಕ್ರೀಡೆ ಇವುಗಳನ್ನು ಸ್ಪರ್ಧೆಗಳ ಮೂಲಕ ಉಳಿಸ್ಕೊಳ್ಳುವಂಥದ್ದು, ನಮ್ಮ ಭಜನೆಯನ್ನು ಸ್ಪರ್ಧೆಗಳ ಮೂಲಕನೋ ಅಥವಾ ಯೂನಿಫಾರ್ಮ್ಗಳ ಮೂಲಕನೋ ಇವತ್ತು ಈ ರೀತಿಯ ವೇದಿಕೆಗಳ ಮೂಲಕ ಉಳಿಸಿಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ ಬಂದ್ಬಿಟ್ಟಿದೆ. ಯಾಕಂತ ಹೇಳಿದರೆ ಸಹಜವಾಗಿ ನಮ್ಮ ಮನೆಗಳಲ್ಲಿ ಭಜನೆ ಇವತ್ತು ಮಾಡುವಂಥದ್ದು ಬಿಟ್ಟು ಹೋಗಿದೆ. ಯಾಕಂತ ಹೇಳಿದರೆ ಮನೆ ಅಂತ ಹೇಳಿದರೆ 10 ಜನ ಇರುವಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ಮನೆಯಲ್ಲಿ 4 ಜನರು ಕೂಡ ಬೇರೆ ಬೇರೆ ಯಂತ್ರಗಳ ಜೊತೆಗೆ ದಿನ ಕಳೆಯುವಂಥ ಒಂದು ಪರಿಸ್ಥಿತಿ. ಇಂತಹ ಒಂದು ಸ್ಥಿತಿನಲ್ಲಿ ಸಮಾಜದಲ್ಲಿ ಈ ಚಿಂತನೆಯನ್ನು, ಸಂಸ್ಕಾರವನ್ನು, ಕೌಟುಂಬಿಕ ಮೌಲ್ಯವನ್ನು ಜಾಗೃತಿಗೊಳಿಸೋದಕ್ಕೋಸ್ಕರ ಈ ರೀತಿ ಸಂತರು ಮುಂದೆ ಬಂದು ಸಮಾಜದ ನೇತೃತ್ವವನ್ನು ಕೊಟ್ಟಾಗ ಮಾತ್ರ ಸಾಧ್ಯ. ಈ ಉಡುಪಿ ಅಂತ ಹೇಳಿದರೆ ಕೃಷ್ಣ ಅಂತ ಹೇಳಿದರೆ ಉಡುಪಿ. ಅದರಲ್ಲೂ ಕೂಡ ಈ ಪಡುಗಡಲು ಉಡುಪಿಗೆ ಕೃಷ್ಣ ಬಂದಿರುವಂಥ ಒಂದು ದಾರಿ. ಇಲ್ಲಿನ ಒಂದು ಸಮಾಜ, ನಾನು ಆಗಲೇ ಹೇಳಿದಾಗೆ ಜ್ಞಾನ, ಭಕ್ತಿ, ಕರ್ಮ ಅನ್ನುವಂಥದ್ದು ನಮ್ಮ ಜೀವನದ ಸಾರ್ಥಕತೆಗೆ 3 ಮಾರ್ಗಗಳು. ಅದರಲ್ಲಿ ಭಕ್ತಿ ಇರ್ಬೋದು, ಕರ್ಮ ಇರ್ಬೋದು. ಅದು ಇಲ್ಲಿನ ಸಮಾಜ, ವಿಶೇಷವಾಗಿ ಮಲ್ಪೆಯ ಸಮಾಜ, ನಾವು ಇತಿಹಾಸದ ಉದ್ದಕ್ಕೂ ನೋಡಿದಾಗಲೂ ಕೂಡ ತಮ್ಮ ಭಕ್ತಿ ಮತ್ತು ಕರ್ಮದ ಮೂಲಕ ಈ ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಿರುವಂಥವ್ರು. ಇವತ್ತು ಜ್ಞಾನಿಗಳಾದಂತಹ 4 ಯತಿಗಳು, ಹಿಂದೆ ಮಧ್ವಾಚಾರ್ಯರು ಇಲ್ಲಿಂದ ಕೃಷ್ಣನನ್ನು ಉಡುಪಿನಲ್ಲಿ ಹೇಗೆ ತೆಗೆದುಕೊಂಡು ಹೋಗಿ ಇಡೀ ಜಗತ್ತಿಗೆ ಒಂದು ಕೃಷ್ಣನ ದರ್ಶನ ಮಾಡಿಸಿದ್ರು, ಆ ರೀತಿಯ ಮಧ್ವ ಪರಂಪರೆಯ ಯತಿಗಳು ಇವತ್ತು ಈ ಸಮಾಜ ಬಂಧುಗಳಿಗೆ ಒಂದು ಮಾರ್ಗದರ್ಶನ ಮಾಡಿಕೊಡುವ ಮೂಲಕ ಈ ಆನಂದ ಶರದಿನಲ್ಲಿ, ಇವತ್ತು ಈ ಆನಂದ ಶರದಿ ಜಗತ್ತಿಗೆ ಒಂದು ಆನಂದ ಕೊಡುವಂಥದ್ದು ಆಗಬೇಕು. ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಸಂತೋಷ ಮತ್ತು ಸುಖದ ಹಿಂದೆ ಹೋಗಲಿಕ್ಕೆ ಸಮಾಜ ಓಡ್ತಾ ಇದೆ. ಸಂತೋಷ ಮತ್ತು ಸುಖ ಯಾವುದರಿಂದ ಸಿಗುತ್ತೋ ಅದನ್ನು ಹೇಗಾದರೂ ಮಾಡಿ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತು ಸಮಾಜ ಮಾಡ್ತಾ ಇದೆ. ಆದರೆ ಈ ಸಂತೋಷ ಮತ್ತು ಸುಖದ ಹಿಂದೆ ಓಡ್ತಾ ಇರಬೇಕಾದ್ರೆ ಆನಂದ ಅನ್ನುವಂಥದ್ದು ಮರೆತೋಗಿದೆ. ಯಾಕಂದರೆ ಸಂತೋಷ ಮತ್ತು ಸುಖಕ್ಕೆ ವಿರುದ್ಧ ಶಬ್ದ ಇದೆ. ಸಂತೋಷ ಮತ್ತು ಸುಖಕ್ಕೆ ಕಷ್ಟ ಮತ್ತು ದುಃಖ ಅನ್ನುವಂಥ ವಿರುದ್ಧ ಶಬ್ದ ಇದೆ. ಆದರೆ ಈ ಆನಂದಕ್ಕೆ ವಿರುದ್ಧ ಶಬ್ದ ಇಲ್ಲ. ಯಾಕಂತ ಹೇಳಿದರೆ ಸಂತೋಷ ಮತ್ತು ಸುಖ ಹೊರಗಡೆಯ ಪ್ರಪಂಚದಿಂದ ನಮಗೆ ಸಿಗಬೇಕು, ಆನಂದ ನಮ್ಮ ಒಳಗಡೆ ನಾವು ಕಂಡುಕೊಳ್ಕೊಳ್ಬೇಕು. ಆ ರೀತಿಯ ಆನಂದ ಶರದಿಯ ಈ ಒಂದು ಜಾಗದಿಂದ ಜಗತ್ತಿನ ಒಂದು ಆನಂದವನ್ನು ಕಂಡುಕೊಳ್ಳುವಂತಹ ರೀತಿಯಲ್ಲಿ ಇವತ್ತು ಜಗತ್ತು ಯುದ್ಧ ಕಲಹದ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಈ ರೀತಿಯಲ್ಲಿ ನಮ್ಮ ಜಗತ್ತಿನ ಯುದ್ಧದ ದೃಷ್ಟಿಯಿಂದ ನಾವು ನೋಡೋದು ಅಥವಾ ನಮ್ಮ ಮನೆಯ ಒಳಗಿರುವಂತಹ ಶಿಥಿಲತೆಯನ್ನು ನೋಡಿದರೂ ಕೂಡ ನಮಗೆ ಈ ರೀತಿಯಲ್ಲಿ ಸಮಾಜ ಒಂದು ಜಾಗದಲ್ಲಿ ಒಟ್ಟು ಸೇರಿಕೊಂಡು ಸಂಸ್ಕಾರಯುತವಾದ ಸಂಘಟಿತವಾದಂತಹ ಗ್ರಾಮೀಣ ಸಮಾಜವನ್ನು ಎತ್ತುವಂಥ ಕೆಲಸ ಮಾಡಬೇಕು. ಅದನ್ನು ನಾವೆಲ್ಲರೂ ಇಲ್ಲಿ ಮಾಡ್ತಾ ಇದ್ದೇವೆ. ನಮಗೆ ಈ ಯತಿಗಳ ಸಾರಥ್ಯ ಬಹಳ ಅವಶ್ಯಕತೆ ಇದೆ. ಅದು ಈಗ ಒಂದು ನಾಂದಿಯ ರೂಪದಲ್ಲಿ ಈ ಸಂದರ್ಭದಲ್ಲಿ ಆಗಿದೆ. ಈ ರೀತಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಶ್ರೀಪಾದಂಗಳವರನ್ನು ಇವತ್ತು ಗುರುತಿಸಿ ಸನ್ಮಾನಿಸ್ತಾ ಇರುವಂಥದ್ದು, ಅವರನ್ನು ಪ್ರತಿನಿಧಿಯನ್ನಾಗಿ ಇಟ್ಟು ಉಳಿದ ಎಲ್ಲ ಭಜನಾ ಸಾಧನೆಯನ್ನು ಮಾಡಿದಂತಹ ಸಾಧನಾ ಜೀವಿಗಳಿಗೆ ಸಂದಂತಹ ಗೌರವ ಅಂತ ನಾವು ಅಂದ್ಕೊಳ್ಬಹುದು.